ಕೂಡ ಟಿಕೆಟ್ ವಿಚಾರವಾಗಿ ಕಗ್ಗಂಟು ಮುಂದುವರೆದಿದೆ. ನಿನ್ನೆ ಸ್ಕ್ರೀನಿಂಗ್ ಕಮಿಟಿಯ ಸಭೆ ನಡೆಯಿತು. ಸ್ಕ್ರೀನಿಂಗ್ ಕಮಿಟಿ ಹೈಕಮಾಂಡ್ ನಿಂದ ಬಂದಂತ ವೀಕ್ಷಕರು ಒಂದು ಸಂಪೂರ್ಣವಾದಂತ ಒಂದು ವಿಶ್ಲೇಷಣೆಯೊಂದಿಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ರಾಜ್ಯದ ಕಾಂಗ್ರೆಸ್ನ ಟಿಕೆಟ್ ವಿಚಾರವಾಗಿ ತೆಗೆದುಕೊಂಡಿದ್ದಾರೆ. ಸ್ಕ್ರೀನಿಂಗ್ ಕಮಿಟಿಯ ಹರೀಶ್ ಚೌಧರಿ ಅವರು ರಾಜ್ಯದ ಕಾಂಗ್ರೆಸ್ನ ನಾಯಕರಿಂದ ಯಾರಿಗೆ ಟಿಕೆಟ್ ಕೊಡಬಹುದು ಅನ್ನುವ ಒಂದು ಇನ್ಪುಟ್ಸ್ ಅನ್ನ ತೆಗೆದುಕೊಂಡಿದ್ದಾರೆ. ಆಲ್ರೆಡಿ ಈಗ 7 ಲೋಕಸಭಾ ಕ್ಷೇತ್ರಕ್ಕೆ ಟಿಕೆಟ್ ಅನ್ನ ಪಕ್ಕಾ ಮಾಡಿ ಆಗಿದೆ ಕಾಂಗ್ರೆಸ್ನ ಹೈಕಮಾಂಡ್. ಇನ್ನುಳಿದಂತ ಲೋಕಸಭಾ ಕ್ಷೇತ್ರಗಳಿಗೆ ಯಾರನ್ನ ಟಿಕೆಟ್ಗೆ ಆಯ್ಕೆ ಮಾಡಬೇಕು ಅನ್ನೋದ್ರ ಕುರಿತಾಗಿ ಈಗ ಒಂದು ಹಂತದಲ್ಲಿ ಚರ್ಚೆ ನಡೀತಾ ಇದೆ. ಹೈಕಮಾಂಡ್ ಮಟ್ಟದಲ್ಲೂ ಕೂಡ ನಿನ್ನೆ ಮೀಟಿಂಗ್ ಆಗಿತ್ತು. ಅದರಲ್ಲೂ ಕೂಡ ರಾಜ್ಯದ ವಿಚಾರವಾಗಿ ಚರ್ಚೆ ಮಾಡಿದ್ರು. ಹೇಗೆ ನಾವು ಸ್ಟ್ರಾಟಜಿ ಪ್ಲೇ ಮಾಡಬೇಕು ಮತ್ತು ಯಾವ ಈಗಿರುವಂಥ ಸಚಿವರುಗಳಿಗೆ ಟಿಕೆಟನ್ನು ಕೊಡಬೇಕು ಅನ್ನೋದೇನು ಚರ್ಚೆಗಳಿತ್ತು. ಆದರೆ ಅದು ವಿಫಲವಾದಂಥ ಹಿನ್ನೆಲೆಯಲ್ಲಿ ನೆಕ್ಸ್ಟ್ ಏನು ಅನ್ನೋದು ಸಿಂಗಲ್ ನೇಮನ್ನು ಈಗ ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ. ಎಲ್ಲವೂ ಕೂಡ ಅಂದುಕೊಂಡಂತೆ ಆದರೆ ಆ ನಾಯಕರಿಗೆ ಟಿಕೆಟ್ ಪಕ್ಕಾಗುವಂಥ ಸಾಧ್ಯತೆ ಇದೆ. ಬಹುಶಃ ಕಾಂಗ್ರೆಸ್ನ ನಾಯಕರು ಸಿದ್ದರಾಮಯ್ಯವರು ಆದಿಯಾಗಿ ಡಿ ಕೆ ಶಿವಕುಮಾರ್ ವಾರಾಂತ್ಯಕ್ಕೆ ಹೈಕಮಾಂಡ್ ನಾಯಕರನ್ನು ಭೇಟಿಯಾಗ್ತಾರೆ. ಭೇಟಿಯಾಗಿ ಅವ್ರ ಜೊತೆಲಿ ಚರ್ಚೆ ಮಾಡಿ ಈಗ ಉಳಿದಿರುವಂಥ ಇನ್ನೆಲ್ಲ ಕ್ಷೇತ್ರಗಳಿಗೂ ಕೂಡ ಟಿಕೆಟನ್ನು ಫಿಕ್ಸ್ ಮಾಡಿ ಬರ್ತಾರೆ ಅಥವಾ ಟಿಕೆಟನ್ನು ಫೈನಲ್ ಮಾಡಿ ಬರುವಂಥ ಸಾಧ್ಯತೆಗಳಿದ್ದಾವೆ. ಇಪ್ಪತ್ತೊಂದು ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ ಇದಕ್ಕೆ ತಲೆನೋವಾಗಿರೋದು 6 ಕ್ಷೇತ್ರ. ಕಾಂಗ್ರೆಸ್ಗೆ 6 ಕ್ಷೇತ್ರಗಳಲ್ಲಿ ಪ್ರಬಲ ಅಭ್ಯರ್ಥಿಗಳ ಕೊರತೆ ಇದೆ. ಕೊರತೆ ಅಂತ ಹೇಳಿದ್ರೆ ಕ್ಯಾಂಡಿಡೇಟೇ ಇಲ್ಲ ಅಲ್ಲಿ ಕಾಂಗ್ರೆಸ್ಗೆ. ರಿಪಬ್ಲಿಕ್ ಕನ್ನಡದಲ್ಲಿ ಕಾಂಗ್ರೆಸ್ ಮೀಟಿಂಗ್ ಇನ್ಸೈಡ್ ಮಾಹಿತಿ ಲಭ್ಯ ಆಗಿದೆ. ಈಗ ಕಾಂಗ್ರೆಸ್ ಮಂತ್ರಿಗಳೇ ಕಾಂಗ್ರೆಸ್ನಲ್ಲಿ ಅದರಲ್ಲೂ ಕೂಡ ಮಂತ್ರಿಗಳೇ ನಾವು ಟಿಕೆಟ್ ಅವ್ರಿಗೆ ಸಿಗುತ್ತೆ ಅಂತ ಹೇಳಿದ್ರು ಕೂಡ ನಿಲ್ಲೋದಕ್ಕೆ ಅವ್ರು ಮುಂದೆ ಬರ್ತಾ ಇಲ್ಲ. ಇದು ಈಗ ಕಾಂಗ್ರೆಸ್ಗೆ ಟೆನ್ಷನ್ ಶುರುವಾಗಿದೆ. 6 ಕ್ಷೇತ್ರದಲ್ಲಿ ಗೊಂದಲ, ಟಿಕೆಟ್ ವಿಚಾರವಾಗಿ ಗೊಂದಲ ಮುಂದುವರೆದಿದೆ. ನಿನ್ನೆ ತಡರಾತ್ರಿವರೆಗೂ ಕೂಡ ನಡೆದಂಥ ಅಭ್ಯರ್ಥಿಗಳ ಆಯ್ಕೆ ಸಭೆಯಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಿದ್ರು. ಬಹುತೇಕ 2ನೇ ಪಟ್ಟಿ ಸಿದ್ಧಪಡಿಸಿದ್ದಾರೆ ಕೈ ನಾಯಕರು. ಸುಮಾರು 15 ಕ್ಷೇತ್ರಗಳ ಅಭ್ಯರ್ಥಿಗಳು ಫೈನಲ್ ಆಗಿದ್ದಾರೆ. 6 ಕ್ಷೇತ್ರಗಳು ಕಗ್ಗಂಟು ಹಂಗೆ ಇದೆ. ಬೆಂಗಳೂರಿನ 3 ಕ್ಷೇತ್ರ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಕೋಲಾರ ಕ್ಷೇತ್ರದ ಟೆನ್ಷನ್ ಮುಂದುವರೆದಿದೆ. ಕಾಂಗ್ರೆಸ್ಗೆ ಪ್ರಬಲ ಅಭ್ಯರ್ಥಿಗಳ ಕೊರತೆ ಉಂಟಾಗಿರೋದ್ರಿಂದಾಗಿ ಇದು ಕಗ್ಗಂಟು ಹಾಗೆ ಮುಂದುವರೆದಿದೆ. ಬಹುಶಃ ಈ ವಾರಾಂತ್ಯದಲ್ಲಿ ಎಲ್ಲವೂ ಕೂಡ ಸರಿಯಾಗುವಂಥ ಸಾಧ್ಯತೆ ಇದೆ. ಟಿಕೆಟ್ ಬಹುತೇಕ ಇಂಥವರಿಗೆ ಅಂಥೇಳಿ ತಿಳಿದು ಬರುವಂಥ ಸಾಧ್ಯತೆ ಇದೆ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ವಿಜಯ್, ಬಿಜೆಪಿದು ಒಂದು ಕತೆ ಆದರೆ ಕಾಂಗ್ರೆಸ್ನಲ್ಲಿ ಅಭ್ಯರ್ಥಿಗಳದ್ದೇ ಕೊರತೆ ಇದೆ. ಸದ್ಯ ನಿನ್ನೆ ಮೀಟಿಂಗ್ನ ಇನ್ಸೈಡ್ ಮಾಹಿತಿ ಏನು, ಅದ್ರ ಜೊತೆಗೆ ರಾಜ್ಯ ಮಟ್ಟದಲ್ಲಿ ಟಿಕೆಟ್ ವಿಚಾರವಾಗಿ ಯಾವ ಹಂತದಲ್ಲಿದೆ ಈಗ ವಿಜಯ್? ರಂಜಿತ್, 7 ಲೋಕಸಭಾ ಕ್ಷೇತ್ರಗಳನ್ನು ಅಭ್ಯರ್ಥಿಗಳ ಪಟ್ಟಿ ಪ್ರಕಟ ಮಾಡಿರುವಂಥ ಕಾಂಗ್ರೆಸ್ಗೆ ಈಗ 21 ಕ್ಷೇತ್ರಗಳ ಪಟ್ಟಿ ಸಂಬಂಧಪಟ್ಟಂತೆ ಏನು ಮ್ಯಾರಥಾನ್ ಮೀಟಿಂಗ್ ಆಗಿರೋದು. ಒಂದು ಕಡೆ ಬೆಂಗಳೂರಿನಲ್ಲಿ ಸ್ಕ್ರೀನ್ ಕಮಿಟಿ ಮೀಟಿಂಗ್, ಮತ್ತೊಂದು ಕಡೆ ದೆಹಲಿ ಮಟ್ಟದಲ್ಲೂ ಕೂಡ ಮೀಟಿಂಗ್ ಆಗಿರುವಂಥದ್ದು. ಆದರೆ 21 ಲೋಕಸಭಾ ಕ್ಷೇತ್ರಗಳ ಬಾಕಿ ಉಳಿದಿರುವಂಥ 21 ಕ್ಷೇತ್ರಗಳ ಪಟ್ಟಿ ಅಭ್ಯರ್ಥಿಗಳ ಪಟ್ಟಿಯನ್ನು ಸಿದ್ಧಪಡಿಸಿಕೊಂಡಿರುವಂಥ ಕಾಂಗ್ರೆಸ್ಗೆ 6 ಕ್ಷೇತ್ರಗಳು ತಲೆನೋವಾಗಿರುತ್ತದೆ. ಅದರಲ್ಲಿ ಬೆಂಗಳೂರು 3 ಮತ್ತು ಅಂದರೆ ಬೆಂಗಳೂರು ಉತ್ತರ, ದಕ್ಷಿಣ, ಅದೇ ರೀತಿ ಕೇಂದ್ರ, ಜೊತೆಗೆ ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಮತ್ತು ಕೋಲಾರ. ಇಲ್ಲಿ ಈ 6 ಕ್ಷೇತ್ರಗಳಲ್ಲಿ ಪ್ರಬಲ ಅಭ್ಯರ್ಥಿಗಳು ಅಂದರೆ ಬಿಜೆಪಿಗೆ ಕೌಂಟರ್ ಕೊಡುವ ನಿಟ್ಟಿನಲ್ಲಿ, ಬಿಜೆಪಿಗೆ ಪ್ರಬಲ ಎದುರುಳಿ ಆಗುವ ನಿಟ್ಟಿನಲ್ಲಿ ಆ ಒಂದು ಅಭ್ಯರ್ಥಿಗಳ ಕೊರತೆ ಕಾಂಗ್ರೆಸ್ಗೆ ಎದುರಾಗಿರುತ್ತದೆ. ಯಾಕಂದರೆ ಕೋಲಾರದಲ್ಲಿ KH ಮುನಿಯಪ್ಪನ ಕಣಕ್ಕಿಳಿಸಿ ಸಂಬಂಧಪಟ್ಟಂತೆ ಹೈಕಮಾಂಡ್ ಮನಸ್ಸು ಮಾಡಿದ್ರು ಕೂಡ KH ಮುನಿಯಪ್ಪ ಹೋಗೋದಕ್ಕೆ ಹಿಂದೇಟಾಗ್ತಾ ಇರುವಂಥದ್ದು. ಅದೇ ರೀತಿ ಬೆಂಗಳೂರು ಕೇಂದ್ರದಲ್ಲಿ ಯಾರೀಸ್ ಅವರು ಬಹಿರಂಗವಾಗಿ ರಿಪಬ್ಲಿಕ್ ಕನ್ನಡ ಕೇಳಿದ್ದು, ನಾನು ಯಾವುದೇ ಕಾರಣ ಕೂಡ ಟಿಕೆಟು ಅಂದರೆ ನನಗೆ ಸ್ಪರ್ಧೆ ಬೇಡ ಅಂತ. ಅಂದರೆ ಹೈಕಮಾಂಡ್ ಮನಸ್ಸಲ್ಲಿ ಇರುವಂಥದ್ದು, ರಾಜ್ಯ ಕಾಂಗ್ರೆಸ್ ಮನಸ್ಸಲ್ಲಿ ಇರುವಂಥದ್ದು, ಅವರು ಒತ್ತಡ ಆಗ್ತಾ ಇರುವಂಥದ್ದು ಹ್ಯಾರಿಸ್ ನಿಲ್ಲಬೇಕು ಬೆಂಗಳೂರು ಕೇಂದ್ರಕ್ಕೆ ಪೈಪೋಟಿ ಕೊಡ್ತಾರೆ. ಆದರೆ ಹ್ಯಾರಿಸ್ ಒಪ್ತಾ ಇಲ್ಲ. ಅಂದರೆ ಪ್ರಬಲ ಅಭ್ಯರ್ಥಿಗಳ ಕೊರತೆ ಎದುರಾಗಿರುವಂಥ. ಅದೇ ರೀತಿ ಬೆಂಗಳೂರು ಉತ್ತರದಲ್ಲೂ ಕೂಡ ಯಾರು ಕೂಡ ಈ ಕ್ಯಾಂಡಿಡೇಟ್ ಇಲ್ಲದೇ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ 6 ಲೋಕಸಭಾ ಕ್ಷೇತ್ರಗಳಿಗೆ ಬಿಜೆಪಿಗೆ ಕೌಂಟರ್ ಕೊಡುವ ನಿಟ್ಟಿನಲ್ಲಿ ಪ್ರಬಲ ಅಭ್ಯರ್ಥಿಗಳ ಕೊರತೆ ಕಾಂಗ್ರೆಸ್ಗೆ ಎದುರಾಗಿರುವಂಥದ್ದು.